ಸದ್ಯ ದೇಶದೆಲ್ಲೆಡೆ ಪೆಟ್ರೋಲ್ ಡೀಸೆಲ್ ಸಿಲಿಂಡರ್ ಬೆಲೆ ಕಡಿಮೆಯಾಗಿಲ್ಲ. ಜೊತೆಗೆ ವಾಹನ ಚಾಲಕರಿಗೆ ಸಂಬಂಧಪಟ್ಟಂತಹ ಕಾನೂನು ಜಾರಿಗೆ ತರಲು ಕೇಂದ್ರ ಪ್ರಯತ್ನ ಪಡ್ತಿದೆ. ಆಕ್ಸಿಡೆಂಟ್ ಸ್ಪಾಟ್ನಿಂದ ಡ್ರೈವರ್ ಎಸ್ಕೇಪ್ ಆದರೆ 10 ಲಕ್ಷ ರೂಪಾಯಿ ದಂಡ, 3 ವರ್ಷ ಜೈಲು ಶಿಕ್ಷೆ ವಿಧಿಸೋಕೆ ಮುಂದಾಗಿದೆ. ಇದೆಲ್ಲ ಸಾಮಾನ್ಯ ಜನರಿಗೆ ನುಂಗಲಾರದಂಥ ತುತ್ತಾಗಿದೆ. ಈ ಕುರಿತು ನಮ್ಮ ಪ್ರತಿನಿಧಿ ಸುರೇಶ್ ಬಾಬು ದೊಡ್ಡಬಳ್ಳಾಪುರದ ಆಟೋ ಚಾಲಕರನ್ನ ಮಾತನಾಡಿಸಿದ್ದಾರೆ. ಏನು ಹೇಳಿದ್ದಾರೆ ಕೇಳೋಣ. 24ನೇ ಬಜೆಟ್ ಅನ್ನು ಘೋಷಣೆ ಮಾಡಲಿಕ್ಕೆ ಎಲ್ಲ ತಯಾರಿ ಮಾಡಿಕೊಂಡಿದೆ. ಫೆಬ್ರವರಿ 1ಕ್ಕೆ ಅಂದರೆ ಬಜೆಟ್ ಅನ್ನು ಘೋಷಣೆ ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿದ್ದು. ಈಗ ಭಾರತದ ಪ್ರತಿಯೊಬ್ಬ ಪ್ರಜೆ ಜನಸಾಮಾನ್ಯರಿಗೆ ಅನುಕೂಲ ಆಗುವಂಥ ಬಜೆಟ್ನ ಕೇಂದ್ರ ಸರ್ಕಾರ ಘೋಷಣೆ ಮಾಡಲಿ ಅನ್ನೋ ನಿರೀಕ್ಷೆಯಲ್ಲಿದೆ. ಹಾಗೆಯೇ ಅಮಿತ್ ಶಾ ಅವರು ಜಾರಿ ಮಾಡಲಿಕ್ಕೆ ಹೊರಟಿರ್ತಕ್ಕಂತಹ ಕಾನೂನು ಡ್ರೈವರ್ಗಳಿಗೆ ಸಂಬಂಧಪಟ್ಟಂತೆ ಮಾಡಿರ್ತಕ್ಕಂಥ ಕಾನೂನು ತುಂಬ ಅಡ್ಡಿ ಆಗ್ತಾ ಇದೆ. ಅದನ್ನು ಈ ಬಜೆಟಲ್ಲಿ ಅಥವಾ ಈ ಆಯವ್ಯಯ ವರ್ಷದಲ್ಲಿ ತೆಗೆದುಹಾಕಬೇಕು. ಡ್ರೈವರ್ಸ್ಗೆ ದೇಶದ ಎಲ್ಲ ಕಡೆ ಇರ್ತಕ್ಕಂಥ ಡ್ರೈವರ್ಸ್ಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಆಟೋ ಚಾಲಕರು ತಮ್ಮ ಅಭಿಪ್ರಾಯನ ವ್ಯಕ್ತಪಡಿಸ್ತಾ ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡಿಸ್ತಕ್ಕಂಥ ಪ್ರಯತ್ನ ಪಡೋಣ. ನಾವೀಗ ಚಾಲಕರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ತೆ. ಅಮಿತ್ ಶಾ ಅವ್ರದ್ದು ಕಾನೂನು ಏನು, ಅದರಿಂದ ನಿಮ್ಗೆ ಏನು ತೊಂದರೆ ಆಗುತ್ತೆ? ಸರ್, ಅವರು ಈಗ ಮಾಡಿರೋದು ಡ್ರೈವರ್ಗೆ ಆಕ್ಸಿಡೆಂಟ್ ಆದರೆ 10 ಲಕ್ಷ ಫೈನು, 10 ವರ್ಷ ಜೈಲು ಅಂತ 3 ವರ್ಷ ಜೈಲು ಅಂತ ಏನೋ ಇದು ಮಾಡಿದ್ದಾರೆ. 10 ಲಕ್ಷ ಫೈನ್ ಕಟ್ಟೋ ಅಷ್ಟು ನಮಗೆ ಸಾಮರ್ಥ್ಯ ಇದ್ದರೆ ನಾವು ಡ್ರೈವರ್ ಆಗಿ ಏನು ಕೆಲಸಕ್ಕೆ ಬರ್ತಾ ಇದ್ರಿ ಸರ್? ಅದರಿಂದಾಗಿ ನಮ್ಗೆ ತುಂಬ ತೊಂದರೆ ಆಗುತ್ತೆ. ಅದನ್ನು ದಯವಿಟ್ಟು ಕೈ ಬಿಡ್ಬೇಕು ಸರ್ಕಾರ. ಈ ಸಲ ಬಜೆಟಲ್ಲಿ ಈ ಸಲ ಬಜೆಟಲ್ಲಿ ಪ್ರತಿಯೊಂದು ಡ್ರೈವರ್ಗೂ ತುಂಬ ತೊಂದರೆ ಆಗುತ್ತೆ. ಅದರಿಂದ 10 ಲಕ್ಷ ಕಟ್ಟಂಗಿದ್ರೆ ನಾವೇನಕ್ಕೆ ಡ್ರೈವರ್ ಆಗ್ತಾ ಇದ್ರಿ? ನಾವೇ ಸ್ವಂತ ಓನು ಗಾಡಿ ತಗೊಂಡು ನಾವು ಓನರ್ಗಳಾಗ್ತಾ ಇದ್ವಿ. ಈಗ ಬಾಡಿಗೆ ಓಡಿಸ್ತಾ ಇದ್ದೀರಿ. ಇದು ಈ ಚಾಲಕನ ನೋವು. ಮತ್ತೊಬ್ಬ ಅಣ್ಣ ಇದ್ದಾನೆ, ಅವ್ರನ್ನೇ ಮಾತಾಡ್ಸೋಣ. ಈಗ ಒಂದು ಕಡೆ ಜೀವನ ನಡೆಸೋದೇ ಕಷ್ಟ, ಬಿಸ್ನೆಸ್ಸೇ ಕಷ್ಟ. ಬರ್ತಕ್ಕಂಥವ್ರು ಬರದೇ ಇದ್ದಾಗ ಅಕಸ್ಮಾತ್ ಈಗ 1000 ರೂಪಾಯಿ ನಿರೀಕ್ಷೆ ಇರುತ್ತೆ, 1000 ರೂಪಾಯಿ ವ್ಯಾಪಾರ ಆಗಲ್ಲ. ಆವಾಗ ಆವತ್ತಿನ ಕತೆ ಏನು ನಿಮ್ಮದು? ಆವತ್ತಿನ ಕತೆ ಹೆಂಗೆ ಅಂದರೆ ಇರೋದ್ರಲ್ಲಿ ಜೀವನ ಮಾಡಬೇಕಾಗುತ್ತೆ. ನಮ್ಮ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂದರೆ ಈಗ ರಾಜ್ಯ ಸರ್ಕಾರದಲ್ಲಿ ಬಸ್ಗಳನ್ನೆಲ್ಲ ಫ್ರೀ ಮಾಡಿಬಿಟ್ಟಿದ್ದಾರೆ, ಎಲ್ಲ ಅದರಲ್ಲಿ ಹೋಗ್ತಾರೆ. ನಮ್ಮ ಪರಿಸ್ಥಿತಿ ಹೆಂಗಿದೆ ಅಂದರೆ ಮ್ಯಾಕ್ ನೋಡೋದು, ಕೆಳಕ್ಕೆ ನೋಡೋದು, ಜೋಬು ಕೈ ಹಾಕಿದ್ರೆ ಕಾಸಿರಲ್ಲ. ಪಕ್ಕದಲ್ಲಿ ಈಗ ಇಂಥ ಅಣ್ಣನ ಕರಿಬೇಕು, ಟೀ ಕೊಡ್ಸ್ ಬಾಣ ಅಂತ ಹೇಳ್ಬೇಕಂತ ಪರಿಸ್ಥಿತಿ ನಮ್ದಾಗ್ಬಿಟ್ಟಿದೆ. ಈಗ ಆಕ್ಸಿಡೆಂಟ್ ಆಗೋದು ಆಕಸ್ಮಿಕವಾಗಿ, ಅನ್ಎಕ್ಸ್ಪೆಕ್ಟೆಡ್ ಆಗಿ ಆಗೋದನ್ನ ಅದನ್ನ ಅಪಘಾತ ಅನ್ನೋದು. ಯಾರೋ ಗೊತ್ತಿದ್ದು ಬೇಕು ಅಂತ ಯಾರು ಅಪಘಾತ ಮಾಡಿ ನಮ್ಮ ಕೈ ಕಾಲು ಮುರ್ಕೊಳಲ್ಲ. ಆದರೆ ಕೇಂದ್ರ ಸರ್ಕಾರ ಮಾಡ್ಲಿಕ್ಕೆ ಹೊರಟಿರೋ ತಪ್ಪು. ಅದನ್ನು ಈ ಸಲ ಬಜೆಟಲ್ಲಿ ಬಿಡಬೇಕು, ಬೇರೆ ಯೋಜನೆ ತರಬೇಕು. ಈ ನಾಗರಿಕರಿದ್ದಾರೆ, ನಾಗರಿಕರನ್ನೇ ಮಾತಾಡ್ಸೋಣ. ನಿಮ್ಮ ನಿರೀಕ್ಷೆ ಏನು ಒಬ್ಬ ಭಾರತೀಯ ಪ್ರಜೆಯಾಗಿ? ಆಗೋ ಸಹಿತ ಇವಾಗ ಒಬ್ರು ಫ್ಯಾಕ್ಟ್ರಿ ಇಲ್ಲಿಂದ ಫ್ಯಾಕ್ಟ್ರಿಗೆ ಬಾಡಿಗೆ ಹೋಗ್ಬೇಕಾದ್ರೂ ಯಾರು ಮಹಿಳೆ ಇರ್ತಲ್ಲ. ಯಾಕತ್ತಲ್ಲ ಈ ಫ್ರೀ ಬಿಟ್ಟು ಇರುತ್ತೆ. ಬರೀ ಗೌರ್ಮೆಂಟ್ ಬಸ್ ನೋಡಿ ನಿಂತ್ಕೊಂಡು ಹೋಗ್ತಾರೆ ಮಹಿಳೆಯರು. ಯಾಕೆ ನಿಂತ್ಕೊಂಡು ಹೋಗ್ಬೇಕು? ಟ್ಯಾಕ್ಸಿ ಒಂದು 10 ರೂಪಾಯಿ 15 ರೂಪಾಯಿ ಕೊಟ್ಟಿದ್ರೆ ತಗೊಂಡು ಬಿಡ್ತಾರೆ. ಈ ಕೆಳಗಡೆ ಬಿದ್ದು ನೋವು ಅಂದ್ರೆ ಈ ಅಣ್ಣನದ್ದು ರಾಜ್ಯ ಸರ್ಕಾರ ಮಾಡಿರ್ತಕ್ಕಂತಹ ಬಸ್ ಫ್ರೀಯಿಂದ ಆಟೋಗಳು ಬಾಡಿಗೆ ಸಿಗ್ತಾ ಇಲ್ಲ, ಕಸ್ಟಮರ್ ಇಲ್ಲದೆ ನಾವು ಪರದಾಡ್ತಾ ಇದ್ದೀರಿ. ಈ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮಾಡಿರ್ತಕ್ಕಂಥ ಫ್ರೀ ಬಸ್ಸಿಂದ ತೊಂದರೆ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಏನಾದರೂ ನಮ್ಗೆ ಅನುಕೂಲ ಮಾಡ್ಲಿಕ್ಕೆ ಸಾಧ್ಯ ಆದರೆ ಖಂಡಿತ ಅದು ಮಾಡಲಿ ಅನ್ನೋದು ಇವರ ಅಭಿಪ್ರಾಯ. ಆದಷ್ಟು ಜನಸಾಮಾನ್ಯರಿಗೆ ಅನುಕೂಲ ಆಗ್ತಕ್ಕಂಥ ಬಜೆಟನ್ನು ಕೇಂದ್ರ ಸರ್ಕಾರ ಮಂಡಿಸಲಿ ಅನ್ನೋ ನಿರೀಕ್ಷೆ ಎಲ್ಲರದ್ದು. ಶಶಾಂಕ್ ಜೊತೆ ಸುರೇಶ್ ಬಾಬು, TV5 ದೊಡ್ಡಬಳ್ಳಾಪುರ.